ಎಲ್ರಿಗೂ ನಮಸ್ಕಾರ. ಇವತ್ತು ಮಸಾಲೆ ಅಕ್ಕಿ ರೊಟ್ಟಿ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಇವತ್ತು ನಾನು ಅರ್ಧ ಒಪ್ಪು ಕಾಯಿ ಇಟ್ಕೊಂಡಿದ್ದೀನಿ. ಮತ್ತು ನಿಮಗೆ ಖಾರ ರುಚಿಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ತೊಗೊಳ್ಳಿ. ಮತ್ತು ನಾನು ಒಂದು ಟೀ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಇಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು 5-6 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಚಾಪರ್ಗೆ ಹಾಕಿ ಚಾಪ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು, ಒಂದು 1/4 ಕಟ್ಟು ಕೊತ್ತಂಬರಿ. ಇದು ಸಣ್ಣ ಕಚ್ಕೊಬೇಕು. ಉಪ್ಪು ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕೊತಾ ಇದ್ದೀನಿ. ಹೀಗೆ ಎಷ್ಟು ಹಿಂಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಕ್ಯೂಚ್ಕೊಬೇಕು. ಕ್ಯೂಚ್ಕೊಂಡಾಗ ಏನಕ್ಕೆ ಅಂದರೆ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿಯಲ್ಲಿ ಆ ಟೇಸ್ಟ್ ಇರುತ್ತಲ್ಲ ಎಲ್ಲ ಬಿಡ್ಕೊಳುತ್ತೆ. ಮತ್ತು ಉಪ್ಪು ಹಾಕ್ಕೊಂಡಿರ್ತೀವಲ್ಲ ನೀರಿನ ಅಂಶ ಎಲ್ಲ ಬಿಡ್ಕೊಳುತ್ತೆ. ಈಗ ರುಬ್ಬಿರೋ ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕೋಣ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಆಗಿದೆ. ಇದಕ್ಕೆ ಅಕ್ಕಿ ಹಸಿಟ್ಟು ಹಾಕೊಳ್ಳೋಣ. ಇಲ್ಲಿ ನಾನು 1.5 ಕಪ್ಪು ಅಕ್ಕಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಇನಿಷಿಯಲಿ ನೀರು ಹಾಕೊಳಕ್ಕೆ ಹೋಗ್ಬೇಡಿ, ಯಾಕೆಂದರೆ ಈರುಳ್ಳಿ ಮತ್ತು ಸೊಪ್ಪಿನಲ್ಲಿ ನೀರಿನ ಅಂಶ ಇರುತ್ತಲ್ಲ. ಆಮೇಲೆ ಬೇಕು ಅಂದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ. ಸೊ ಈ ಥರ ಮಸಾಲೆ ಅಕ್ಕಿ ರೊಟ್ಟಿ ಮಾಡಿಕೊಂಡ್ರೆ ಚಟ್ನಿನೂ ಬೇಕಾಗಲ್ಲ. ತುಪ್ಪ ಅಥವಾ ಬೆಣ್ಣೆಯಲ್ಲೇ ತಿನ್ಕೊಂಡ್ಬಿಡ್ಬೋದು ನೀವು. ನನಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನ ಚುಮಿಸ್ಕೊತಾ ಇದ್ದೀನಿ. ಈಗ ರೊಟ್ಟಿ ತಟ್ಟೋ ಕನ್ಸಿಸ್ಟೆನ್ಸಿ ಬಂದಿದೆ. ಈ ಕನ್ಸಿಸ್ಟೆನ್ಸಿ ಬಂದರೆ ಆರಾಮಾಗಿ ರೊಟ್ಟಿ ತುಟ್ಕೊಬೋದು. ಈಗ ಒಂದು 5-10 ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ. ಹಿಟ್ಟು ನೆಂದಿದೆ. ಉಂಡೆ ಮಾಡ್ಕೊತಾ ಇದ್ದೀನಿ. ಸಿಲಿಕಾನ್ ಶೀಟ್ ತೊಗೊಂಡು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ತಟ್ಕೊಬೇಕು. ತಟ್ಟಿದಾಗಿದೆ. ಹೆಂಚಿಗೆ ಎಣ್ಣೆ ಸೋರ್ಕೊಂಡಿದ್ದೀನಿ. ಹೆಂಚು ಕಾಲಿದೆ. ಹೆಂಚಿನ ಮೇಲೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕೋಣ. ನಮಸ್ಕಾರ ಎಲ್ಲರಿಗೂ, ತಿಂಡಿ ತಾರೆಗೆ ಸ್ವಾಗತ. ಇವತ್ತು ಮಸಾಲೆ ಅಕ್ಕಿ ರೊಟ್ಟಿ ಮಾಡಿದ್ದೀವಿ. ರುಚಿ ನೋಡೋಣ ಬನ್ನಿ. ಇದಕ್ಕೆ ಚಟ್ನಿ ಬೇಕಾಗಲ್ಲ. ಬೆಣ್ಣೆ ಹಾಕ್ಕೊಂಡು ನೋಡಿ. ಸೂಪರ್ ಆಗಿದೆ. ದಯವಿಟ್ಟು ಎಲ್ಲರೂ ಮನೆಗೆ ಮಾಡಿಕೊಂಡು ಟ್ರೈ ಮಾಡಿ ನೋಡಿ.